ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಪೂಜೆನ ಮುಗಿಸ್ಕೊಂಡೆ. ಬಟ್ ಈ ಸಲ ಹೂವು ಯಾಕೋ ಚೆನ್ನಾಗೇ ಇರಲಿಲ್ಲ, ಗುಲಾಬಿ ಹೂವು ಎಲ್ಲ ಉದುರಿ ಹೋಗ್ತಾ ಇತ್ತು. ಇನ್ನು ಟಿಫನಿಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ, ಬೀಟ್ರೋಟ್ ಪಲ್ಯ ಆವಾಗಲೇ ಮಾಡಿದ್ದೆ. ಸೊ ಹಂಗಾಗಿ ಇವಾಗ ಜಸ್ಟ್ ಅವಳನ್ನ ಮಲಗಿಸ್ ಬಂದುಬಿಟ್ಟು ನಾನು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಹರ್ಕೊಂಡು. ಫೈನಲಿ ಎಲ್ಲನೂ ಮುಗಿಸ್ಕೊಂಡು ನಾನು ಟಿಫನ್ ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಅವಳು ಕೂಡ ಎದ್ಬಿಟ್ಲು, ಅವಳು ಎತ್ಕೊಂಡೆ ತಿಂದಿದ್ದಾಯಿತು. ಇನ್ನು ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಕೂತಿದ್ದೆ. ಅವಳು ಏನೋ ಮಾಡ್ತಾ ಕೂತಿದ್ಲು, ನನ್ನ ಕಾಲು ಇಟ್ಕೊಂಡು ಕೀಳ್ತಾ ಇದ್ಲು. ಇನ್ನು ಅವಳಿಗೆ ಬಾದಾಮಿ ತಿನ್ನಿಸ್ಬೇಕಿತ್ತಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ಅವಳಿಗೆ ನಾನು ಬಾದಾಮಿ ಕೂಡ ತಿನ್ನಿಸಿ ನಾನು ಕೂಡ ಒಂದು ಲೋಟಾಗಿ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕುಡಿದೆ. ಅದಾದಮೇಲೆ ನನ್ನ ಮಗಳು ಆಟ ಆಡ್ತಾಯಿದ್ಲು. ಇವಾಗ ಡಸ್ಟ್ಬಿನ್ನು ಕಸದ ಮರ ಎಲ್ಲ ಆಯಿತು. ಇವಾಗ ಮರ ಇಟ್ಕೊಬಿಟ್ಟವಳೆ, ಅದ್ರ ಮೇಲೆ ನಿಂತ್ಕೊಂಡು ನೋಡಿ ಟಿ ವಿ ನೋಡ್ತಾಳೆ. ಆ್ಯಕ್ಚುಲಿ ಅವಳು ಟಿ ವಿ ನೋಡಲ್ಲ. ಯಾವಾಗ ನೋಡ್ತಾಳೆ ಅಂದರೆ ಈ ಥರ ಅಡ್ವರ್ಟೈಸ್ ಬಂದಾಗ ಸ್ಟ್ಯಾಚ್ಯೂ ಆಗಿಬಿಡ್ತಾಳೆ ಅಲ್ಲೇ. ಸೊ ಇನ್ನು ಸಂಜೆ ಆಚೆ ಕಡೆ ಎಲ್ಲ ಹೋಗಿ ಬಂದಾದಮೇಲೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆ ಇರೋದ್ರಿಂದ ಇಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತಲ್ಲ ಅದೆಲ್ಲ ತಂದಿದ್ರು. ಅದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿಕೊಂಡು, ಹಾಗೆ ಹಣ್ಣು ಕೂಡ ತಂದಿದ್ರು. ಇವತ್ತು ಪೈನಾಪಲ್ ತಂದಿದ್ರು. ಅವಳಿಗೆ ಪೈನಾಪಲ್ ಯಾವತ್ತೂ ಕೊಟ್ಟಿಲ್ಲ ನಾನು, ಈಗ ನೋಡಬೇಕು ತಿಂತಾಳೆ ಏನು ಅಂತ ಗೊತ್ತಿಲ್ಲ. ಸೊ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಅಂತ ಅಕ್ಕಿ ಎಲ್ಲ ನೀಟಾಗಿ ಸ್ಟೋರ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಅಂತ ಬಂದೆ. ಏನು ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮತ್ತು ಮುದ್ದೆ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಜ್ಜಿಗೆ ಸಾಂಬಾರಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರುಬ್ಕೊಂಡು ಅದನ್ನು ಮಸಾಲೆನ ಇವಾಗ ಒಗ್ಗರಣೆ ಹಾಕಿ ಖಾರ ಕೂಡ ಒಯ್ದು ಈಗ ಮಜ್ಜಿಗೆನ ಹಾಕೋತಾ ಇದ್ದೀನಿ. ಸಾಂಬಾರಿಗೆ ಎಲ್ಲ ಸೆಟ್ ಮಾಡಾದಮೇಲೆ ನಾನು ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಸೋಪು ಮತ್ತು ಮೊಟ್ಟೆ ಬೇಳೆ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆ. ಸೊ ಅವಳಿಗೆ ಇಷ್ಟ ಅಂತ ಅವರಪ್ಪ ಬನಾನಾ ಚಿಪ್ಸ್ ಬೇರೆ ತಂದಿದ್ದರು. ಅದಾದಮೇಲೆ ಮೊಟ್ಟೆ ಎಲ್ಲ ಜೋಡಿಸ್ಕೊಂಡು ಬೇಳೆ ಎಲ್ಲನೂ ನೀಟಾಗಿ ಸ್ಟೋರ್ ಮಾಡಿಕೊಂಡು ಇನ್ನು ನನ್ನ ಮಗಳನ್ನ ಮಲಗಿಸಿ ಬಂದಾದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದು. ಸೊ ಅವಳೆಲ್ಲ ಮಲ್ಕೊಂಡಾದಮೇಲೆ ಈ ಥರ ಹಾಲಲ್ಲಿ ನೋಡಿ ಈ ರೀತಿ ಗಲೀಜು ಮಾಡಿ ಇಟ್ಟಿರ್ತಾಳೆ. ನಾನು ಎಲ್ಲನೂ ನೀಟಾಗಿ ಜೋಡಿಸಿ ಒಂದು ಸಲ ಒರೆಸ್ಕೋತೀನಿ, ಯಾಕಂದರೆ ಸುಸ್ಸು ಎಲ್ಲ ಮಾಡಿರ್ತಾಳಲ್ವ. ಸೊ ಹಂಗಾಗಿ ಮತ್ತೆ ನಾಳೆ ಬೆಳಗ್ಗೆ ಅವಳೇ ಆಟಾಡೋದ್ರಿಂದ ನೀಟಾಗಿ ಒರೆಸಿ ಇಟ್ಕೋಬೇಕಲ್ವ, ಹಂಗಾಗಿ ಒರೆಸಿದ್ದೀನಿ. ಇನ್ನು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಂದು ಮುದ್ದೆನ ಮಾಡ್ಕೋತಾ ಇದ್ದೀನಿ. ಲಾಸ್ಟಿಗೆ ಎಲ್ಲ ಕುದ್ದಾದ್ಮೇಲೆ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡು ಮುದ್ದೆ ಎಲ್ಲ ತಿರ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್